ಯಾಕಿನ್ನು ನನಗೆ ಪ್ರಪೋಸ್ ಮಾಡಲಿಲ್ಲ? ಅಲ್ಲ, ಮನಸ್ಸಲ್ಲಿ ಪ್ರೀತಿ ಇದೆ ಅಂದಮೇಲೆ ಅದನ್ನ ಹೇಳ್ಕೋಬೇಕು ತಾನೆ. ಪ್ರೀತಿಸೋ ಅಷ್ಟು ಧೈರ್ಯ ಇದೆ ಅಂದಮೇಲೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯನೂ ಇರಬೇಕು. ಅದು ಸರಿನೇ. ನನ್ನಂತ ನನಗೆ ಪ್ರೀತಿ ವಿಷಯನ ಹೇಳ್ಕೊಳಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಸುಬ್ಬು ನನ್ನ ಹತ್ರ ಬಂದು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೋತಾನ? ಈಗ ಅಪ್ಪ ಬೇರೆ ನನ್ ಮದ್ವೆ ಮಾಡ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ. ಅವತ್ತವ್ರು ಹೇಳ್ತಾ ಇದ್ದಿದ್ ಕೇಳ್ತಾ ಇದ್ರೆ ಸುಬ್ಬು ತರ ಹುಡ್ಗಾನೇ ಬೇಕು ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಅಥವಾ ಸುಬ್ಬುನೇ ಮನ್ಸಲ್ಲಿ ಇಟ್ಕೊಂಡು ಅವ್ರು ಹಾಗೆ ಮಾತಾಡ್ತಾ ಇದ್ರ? ಅಕಸ್ಮಾತ್ ಅವ್ರ ಮನ್ಸಲ್ಲಿ ಸುಬ್ಬು ಇಲ್ದೆ ಹೋದ್ರೆ ಅಪ್ಪಿ ತಪ್ಪಿ ಬೇರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊ ಅಂತ ಅಪ್ಪ ಹೇಳ್ಬಿಟ್ರೆ? ಅಯ್ಯೋಯ್ಯೋ, ಹಾಗೇನಾದ್ರೂ ಆಗ್ಬಿಟ್ರೆ ನನ್ ಜೀವನನೇ ಮುಗ್ದೋಗ್ಬಿಡುತ್ತೆ. ಇಲ್ಲ 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 ಇಲ್ಲ, ಹಾಗಾಗ್ಬಾರ್ದು. ಒಂದ್ಸರಿನಾದ್ರೂ ಅಪ್ಪನ ಹತ್ರ ನೇರವಾಗಿ ಮಾತಾಡ್ಬೇಕು. ಹೇಗ್ ಮಾತಾಡ್ಲಿ? ಶ್ರಾವಣಿ, ಈಗ ನೀನೇನಾದ್ರೂ ಮಾತಾಡಕ್ ಹಿಂಜರಿದ್ರೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಸುಬ್ಬು ನನ್ನನ್ನ ಇಷ್ಟ ಪಡ್ತಿದ್ದಾನೆ ಅಂದ್ಮೇಲೆ ಅಪ್ಪನ ಹತ್ರ ಮಾತಾಡಕ್ ನಾನು ಯಾಕೆ ಭಯ ಪಡ್ಬೇಕು? ಅಪ್ಪನ ಮನ್ಸಲ್ಲೂ ಸುಬ್ಬು ಇರೋದಾದ್ರೆ ಅಪ್ಪ ಖಂಡಿತ ಒಪ್ಕೋತಾರೆ. ಭಯ ಪಟ್ರೆ ಜೀವನ ಹಾಳಾಗುತ್ತೆ. ಅಪ್ಪನ ಹತ್ರ ನಾನು ಈಗಲೇ ಮಾತಾಡ್ಬೇಕು. ಅಪ್ಪನ್, ನೀವು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ, ಅದಕ್ಕೆ ಬಂದೆ. ನಮ್ಮ ಕುಟುಂಬದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಏನು, ನಮ್ಮನೆ ಹುಡುಗ ಅಂತಾನೆ ಅನ್ಕೋ. ಕನ್ಫರ್ಮ್ ಅಪ್ಪ ಹೇಳ್ತಿರೋದು ಸುಬ್ಬು ಬಗ್ಗೆನೆ. ಸುಬ್ಬುನ ಎಷ್ಟೊಂದ್ಸಲ ನಮ್ಮನೆ ಹುಡುಗ ಅಂತ ಹೇಳಿದಾರೆ. ನನ್ಗೂ ಗೊತ್ತಿರೋನು ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು 100% ಸುಬ್ಬುನೆ. ನಿನಗೆ ಯಾವ ತರ ಹುಡುಗನ ಹುಡುಕ್ತಾ ಇದ್ನೋ ಅದೇ ತರ ಹುಡುಗ ಸಿಕ್ಕಿದ್ದಾನೆ. ನನ್ನ ಮೇಲೆ, ಮನೆ ಮೇಲೆ ಗೌರವ ಇಟ್ಕೊಂಡಿದ್ದಾನೆ. ಮನೆ ಜವಾಬ್ದಾರಿನ, ನನ್ನ ಜವಾಬ್ದಾರಿನ ಸ್ವಲ್ಪ ಮಟ್ಟಿಗೆ ವಹಿಸ್ಕೊಂಡು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ. ಮನೆ ಹುಡುಗನೇ ಆಗಿರೋದ್ರಿಂದ ನೀವು ಮದುವೆ ಆದ್ಮೇಲೂ ಕೂಡ ನೀವು ಇಷ್ಟಪಟ್ಟರೆ ಈ ಮನೆಯಲ್ಲೇ ಇರ್ಬೋದು, ಅಂದೇನೂ ಅಭ್ಯಂತರ ಇಲ್ಲ. ಇನ್ಫ್ಯಾಕ್ಟ್ ಮನೆಯವ್ರಿಗೂ ಇದರಿಂದ ತುಂಬ ಖುಷಿ ಆಗುತ್ತೆ. ಮೇಲಾಗಿ ಅವನಿನ್ನ ತುಂಬ ಹಚ್ಕೊಂಡಿದ್ದಾನೆ, ತುಂಬ ಪ್ರೀತಿಸ್ತಾ ಇದ್ದಾನೆ. ಈ ವಿಷಯ ಗೊತ್ತಾದಾಗ ನನಗೆ ಮೊದಲು ಆಶ್ಚರ್ಯ ಆಯಿತು, ಆಮೇಲೆ ಯಾಕಾಗಬಾರ್ದು ಅಂತ ಅನ್ನಿಸ್ತು. ನನ್ನ ಮೇಲೆ ಗೌರವ, ನಿನ್ನ ಮೇಲೆ ಪ್ರೀತಿ, ಒಳ್ಳೆ ಅಳಿನಾಗ್ತಾನೆ ಅಂತ ಅನ್ನಿಸ್ತು. ಹಾಗಾದ್ರೆ ಅಪ್ಪ ಹೇಳ್ತಿರೋ ಹುಡುಗ ಸುಬ್ಬುನೇ, ಡೌಟೇ ಇಲ್ಲ. ಆದ್ರೆ ಸುಬ್ಬು ನನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಅಪ್ಪಂಗೆ ಹೇಗೆ ಗೊತ್ತಾಯ್ತು? ಓ, ಹಾಗಾದ್ರೆ ಅಪ್ಪಂಗೆ ಆ ಗ್ರೀಟಿಂಗ್ ಕಾರ್ಡ್ ಸಿಕ್ಕಿದೆ. ಅಪ್ಪ ಅದನ್ನ ತಗೊಂಡು ಹೋಗಿ ನೋಡಿದ್ದಾರೆ. ಆಮೇಲೆ ಸುಬ್ಬು ಕೇಳಿದ್ದಾರೆ, ಅವನು ಒಪ್ಕೊಂಡಿರ್ತಾನೆ. ಓಹೋ, ಇದು ವಿಷಯ. ಅದಕ್ಕೆ ಕಳ್ಳ ಬೆಳಗ್ಗೆಯಿಂದ ಫೋನ್ ರಿಸೀವ್ ಮಾಡ್ತಿಲ್ಲ. ಆದ್ರೂ ಅಪ್ಪನ ಬಾಯಿಂದಾನೆ ಅವನ ಹೆಸರು ಕೇಳ್ಬೇಕು. ಸುಬ್ಬುನೇ ನಿನ್ನ ಮದ್ವೆ ಆಗ್ತಿರೋ ಹುಡುಗ ಅಂತ ಅಪ್ಪ ಒಂದೇ ಒಂದ್ಸಲ ಹೇಳ್ಬಿಟ್ರೆ ಆಗ ನನಗೆ ಸಮಾಧಾನ ಆಗುತ್ತೆ. ಆ ಹುಡುಗನ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದಮೇಲೆ ಆ ಹುಡುಗ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಯಾರು ಅಂತ ನೀವೇ ಹೇಳ್ಬಿಡಿ ಅಪ್ಪ. ಆ ಹುಡುಗ ಯಾರು? ನಂತರ ಅವ್ರಿಗೂ ಮುಜುಗರ ಆಗಿರ್ಬೇಕಲ್ವಾ, ಅದಕ್ಕೆ ಹೋಗ್ಬಿಟ್ರು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ದೇವ್ರೆ, ನನ್ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ನನಗೆ ವರ ಕೊಟ್ಬಿಟ್ಟಿಯಲ್ಲ. ಸುಬ್ಬುಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅವನು ಇಂಡೈರೆಕ್ಟ್ ಆಗಿ ಬಂದು ಅವನ ಮನ್ಸಲ್ಲಿರೋದು ನಾನೇ ಅಂತ ಹೇಳ್ಕೊಂಡ್ಬಿಟ್ಟ. ಇಲ್ಲಿ ಅಪ್ಪನ ಹತ್ರ ಹೋಗಿ ಸುಬ್ಬು ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರೇ ಬಂದು ನೀನ್ ಮದ್ವೆ ಆಗ್ತಿರೋ ಹುಡ್ಗ ಸುಬ್ಬನೇ ಅಂತ ಹೇಳ್ಬಿಟ್ರು. ಇದಕ್ಕಿಂತ ಅದೃಷ್ಟ ಬೇಕಾ ನನಗೆ? ನನ್ ಬಯಸಿದ್ದೆಲ್ಲ ತಾನಾಗೆ ನನಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ದುಃಖ ಎಲ್ಲ ದೂರ ಆಯ್ತು. ಇನ್ ಮುಂದೆ ನನ್ನ ಜೀವನ ಸುಬ್ಬು ಜೊತೆ ಚೆನ್ನಾಗಿರುತ್ತೆ. ಇದೆಲ್ಲ ಅದಕ್ಕೆ ಮುನ್ಸೂಚನೆ ಅಷ್ಟೆ. ಸುಬ್ಬು, ಅಪ್ಪ ನಮ್ಮ ಮದ್ವೆಗೆ